ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಚಿಕನ್ ಕಬಾಬ್. ಚಿಕನ್ ಇಷ್ಟಪಡೋರಿಗೆ ಕಬಾಬ್ ಇಷ್ಟ ಆಗೋದು ಮ್ಯಾಂಡೇಟ್ರಿ ಅಲ್ವಾ. ಲೈಕ್ ಇಟ್ಸ್ ಆಲ್ ಟೈಮ್ ಫೇವ್ರೆಟ್ ಫುಡ್. ಯಾವಾಗ ಕೊಟ್ರೂ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ಈ ರೆಸಿಪಿ ಪ್ರಾಸೆಸ್ ಸಿಂಪಲ್ ಆಗಿರೋದ್ರಿಂದ ಯಾವಾಗ ಬೇಕಿದ್ರೂ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಚಿಕನ್ ಕಬಾಬ್ನ. ಮೊದಲನೇದಾಗಿ ನಾನಿಲ್ಲಿ 1/2 kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇದಕ್ಕೀಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ಆದಷ್ಟು ನೀವು ಮನೇಲಿ ಮಾಡಿರೋ ಪೇಸ್ಟ್ನ ಹಾಕ್ಕೊಂಡ್ರೆ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ತೇಜು ಕಬಾಬ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಅರ್ಧ kgಗೆ 1 ತೇಜು ಕಬಾಬ್ ಪೌಡರ್ನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ನಾನಿಲ್ಲಿ 1 ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ. ಹಾಗೆ ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಳ್ತೀನಿ. ಅರ್ಧ kg ಚಿಕನ್ಗೆ 1 ಮೊಟ್ಟೆ ಸಾಕಾಗುತ್ತೆ. ಹಾಗೆ ನಿಂಬೆಹಣ್ಣು ರಸ ಕೂಡ ಅಷ್ಟೇ, ಅರ್ಧ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವು 1 kg ಚಿಕನ್ ತೊಗೊಳ್ಳೋದಾದರೆ 2 ಪ್ಯಾಕೆಟ್ ಕಬಾಬ್ ಪೌಡರ್, ಹಾಗೆ 2 ಮೊಟ್ಟೆ ಹಾಕ್ಕೊಳ್ಳಿ, ಹಾಗೆ 1 ನಿಂಬೆಹಣ್ಣು. ಸೊ ಇಲ್ಲಿ ನಾನು ಏನು ಕ್ವಾಂಟಿಟಿ ತೋರಿಸಿದ್ದೀನಿ ಇದರ 2ರಷ್ಟು ಹಾಕ್ಕೊಂಡ್ರೆ 1 kg ಚಿಕನ್ಗೆ ಸರಿ ಹೋಗುತ್ತೆ. ಸೊ ಈಗ ಇದಿಷ್ಟೆಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಈ ಕಬಾಬ್ ಪೌಡರಲ್ಲೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ಸೊ ನೀವೇನಾದರೂ ಇನ್ ಕೇಸ್ ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾಗಿದ್ದರೆ ಇನ್ನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೋದು, ಹಾಗೆ ಸ್ವಲ್ಪ ಉಪ್ಪು, ಇದೆರಡನ್ನು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಏನಿಲ್ಲ ಅಂದರೂ ನೀವು ಮಿನಿಮಮ್ ಒಂದು 1/2 hour ಆದರೂ ಮ್ಯಾರಿನೇಟ್ ಮಾಡೋಕ್ಕೆ ಇಡಲೇಬೇಕು. ನೀವು ಇನ್ನೂ ಜಾಸ್ತಿ ಇಟ್ಟರೆ ಚೆನ್ನಾಗಿರುತ್ತೆ. ಲೈಕ್ 2ರಿಂದ 3 hour ಬಿಟ್ಟರೆ ಕಬಾಬ್ ಮಸಾಲ ಅನ್ನೋದು ಚಿಕನ್ಗೆ ಕೋಟಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೀಗ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಾನು ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತೀನಿ. ಈಗ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಬಿಸಿ ಆಗಿದೆ. ಸೊ ಈಗ ಒಂದೊಂದಾಗಿ ನಾನು ಚಿಕನ್ನ ಹಾಕ್ಕೊಳ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಬನ್ನಿ. ಹೈ ಫ್ಲೇಮ್ ಇಟ್ಟರೆ ಆಚೆ ಕಲರ್ ಚೇಂಜ್ ಆಗುತ್ತೆ, ಬಟ್ ಒಳಗಡೆ ಬೇಯಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಕರೆಕ್ಟಾಗಿ ಬೇಯುತ್ತೆ. ಇದನ್ನು ಒಂದು 5ರಿಂದ 6 ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಆಗಲೇ ಹೇಳ್ದಾಗಲೇ ಪ್ರಾಸೆಸ್ ಕೂಡ ತುಂಬ ಸಿಂಪಲ್ಲಾಗಿದೆ. ಸೊ ಯಾವಾಗ ನೀವು ಬೇಕಿದ್ರೂ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು. ಬಿಗಿನರ್ಸ್ಗಂತೂ ದಿಸ್ ಇಸ್ ವೆರಿ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಟು ಟ್ರೈ ಇಟ್ ಔಟ್. ಇದು ಆಲ್ಮೋಸ್ಟ್ ಆಗಿದೆ ಈಗ. ಸೊ ಈಗ ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಐ ಆಮ್ ವೆರಿ ಶ್ಯೂರ್ ಚಿಕನ್ ಇಷ್ಟಪಡೋರಿಗೆ ಇವಾಗ ಈ ವಿಡಿಯೋ ನೋಡ್ತಿದ್ರೆ ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ತಿದೆಯಲ್ಲ, ಬಾಯಲ್ಲಿ ನೀರು ಉಡ್ತಿರುತ್ತೆ. ಸೊ ಯಾಕೆ ತಡ, ಚಿಕನ್ ತೊಗೊಂಡು ಬಂದು ನೀವು ಈ ರೆಸಿಪಿನ ಮಾಡಿಕೊಂಡು ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಉಳಿದಿರೋ ಚಿಕನ್ನ ಫ್ರೈ ಮಾಡ್ಕೊಳ್ತೀನಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ ಪ್ರಾಸೆಸ್ ಅಲ್ವಾ, ಕಬಾಬ್ ಬೇಗನೆ ಆಗೋಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.